ಹಾಯ್ ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ತುಂಬ ದಿನಗಳ ನಂತರ ನಾನಿವತ್ತು ಒಲವು ಚಲವ ಕಥೆಯ 21ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಶೇರ್ ಜೊತೆಗೆ ಹಿಂದೆ ನೀಡಿದಂತಹ ನೀಡಿ. ಅಧ್ಯಾಯ 21. ತಾಯಿ ಕೊಟ್ಟ ಏಟಿನ ರುಚಿ ಬಹಳ ಖಾರವಾಗಿತ್ತು ಅವನ ಪಾಲಿಗೆ. ಕೆನ್ನೆ ಹಿಡಿದು ನಿಂತು ಬಿಟ್ಟನು ಹುಡುಗ. ತಪ್ಪು ತನ್ನದೇ ಅಲ್ಲವೇ? ಅವನಿಗೂ ತಿಳಿದಿದೆ ಆಕೆಯ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು. ಅವನ ಸೊಂಪಾದ ಕೂದಲಿಗೆ ಕೈ ಹಾಕಿ ಜುಟ್ಟು ಹಿಡಿದಂತೆ ಬಲವಾಗಿ ಮುಷ್ಟಿ ಹಿಡಿದವರು, ನನ್ನ ಮಾನ ಮರುವದಿನಿವತ್ತು ಊರ್ನವರ ಮುಂದೆ 3 ಕಾಸಿಗೆ ಹರಾಜು ಹಾಕ್ಬಿಟ್ಟೆ. ಸಾಲದಕ್ಕೆ ಆ ಸೋಮಯ್ಯಂತಾವ ಅನ್ಬಾರದನ್ನೆಲ್ಲ ಅನ್ನಿಸ್ಕೊಳ್ಳ ಹಾಗೆ ಮಾಡಿ ಮಾತಿಗೆ ತಪ್ಪದವಳನ್ನು ಬಿಡುದನ್ನ ಬೇರೆ ಕೊಡಿಸ್ಬಿಟ್ಟೆ. ಇಂಥ ನಾಚಿಕೆಟ್ಟ ಬಾಳು ಬಾಳೋದಕ್ಕಿಂತ ನೀನು ಹುಟ್ಟಿದಾಗ್ಲೆಯ ನಿನ್ನ ಕತ್ತು ಹಿಸ್ಗಿ ನಾನು ಕೊಂದು ಹಾಕಿ ಬಿಡ್ಬೇಕಾಗಿತ್ತು. ಇನ್ನು ಏನ್ ಬಾಕ್ ಮಾಡೆ ಅಂತ ಈ ದರ್ಬೇಸಿನ ನನ್ನ ಹಟ್ಟಿಗೆ ಕರ್ಕೊಂಡು ಬಂದಿದೀಯಾ? ಲಗ್ನ ಯಾಕೆ? ಅವಳು ಹೊಟ್ಟೆ ತುಂಬಿಸಿ ಬಸುರಿ ಮಾಡಿ ಕರ್ಕೊಂಡು ಬರ್ಬೇಕಾಗಿತ್ತು. ಲಗ್ನದ ಖರ್ಚಿನ ಜೊತೆ ಹೆರಿಗೆ ಖರ್ಚು, ಬಾಣಂತಿ ಖರ್ಚು ಎಲ್ಲಾನು ಉಳಿತಾಯ ಆಗ್ತಾ ಇತ್ತು ಎಂದವರು, ಥೂ ನಿನ್ ಜನ್ಮಕ್ಕೆ ನನ್ನ ಹಳೆ ಎಕಡ ಸಿಗಾಕ. ನಮ್ಮ ಹಟ್ಟಿನಾಗಿ ಕೆಲಸ ಮಾಡ್ತಾನಲ್ಲ ಆ ತಿಮ್ಮ, ಅವನ್ ಕಾಲ್ ಸಂದಿಲಿ ಹೋಗಿ ನುಗ್ಬ, ಬುದ್ಧಿನಾದ್ರೂ ಬರ್ತದೆ ಎಂದು ಉಗಿದು ಉಪ್ಪಿನಕಾಯಿ ಹಾಕಿದರು. ಅವರ ಬಾಯಿಯಿಂದ ಬರುತ್ತಿದ್ದ ಒಂದೊಂದು ಮಾತುಗಳನ್ನು ಕಣ್ಣು ಬಾಯಿ ಬಿಟ್ಟುಕೊಂಡು ಸೋಜಿಗದಂತೆ ನೋಡುತ್ತಾ ನಿಂತು ಬಿಟ್ಟಳು ದೀಪ. ಅವಳಿಗೆ ಇದೆಲ್ಲವೂ ಹೊಸತು. ಅದೇನು ಅರ್ಥ ಆಯಿತೋ ಏನೋ. ಒಟ್ಟಿನಲ್ಲಿ ಪ್ರಪಂಚದ 8ನೇ ಅದ್ಭುತವನ್ನ ನೋಡುತ್ತಿರುವಂತೆ ನೋಡುತ್ತುಳಿದಳು. ಈಗ ಅವರ ಕಣ್ಣು ಅವಳ ಮೇಲೆ ಹೋಗಿತ್ತು. ಅದೇಕೋ ಅವರ ಗಡಿಗೆಯ ಆಕಾರಕ್ಕೆ ತಿರುಗಿದ್ದ ಮುಖವನ್ನ ಕಂಡೆ ಕಾಲಡಿಯ ನೆಲ ಅದುರಿದಂತೆ ಭಾಸವಾಯಿತು ಅವಳಿಗೆ. ಅವಳನ್ನ ಅಡಿಯಿಂದ ಮುಡಿಯ ತನಕ ನೋಡಿದವರು, ಮೆಟ್ಟಗೂ ನೋಡಿಬೇಕು ಗಂಡೈಕ್ಳು ತಲೆ ಕೆಡಿಸು ನಿಮ್ಮಂತ ತಾಟ್ಕಿತ್ತೀರಿಗೆ ಎಂದರು ಬುಸುಗುಡುತ್ತ. ಅವರ ಮಾತಿನ ಅರ್ಥ ಅರಿವಾಗಲು ಅರೆಕ್ಷಣ ಹಿಡಿಯಿತು ದೀಪಾಳಿಗೆ. ಹುಬ್ಬುಗಳು ಗಂಟು ಹಾಕಿಕೊಂಡವು. ಕೋಪದಿಂದ ಹಲ್ಲು ಕಡಿದವಳು, ವಾಟ್ ನಾನ್ಸೆನ್ಸ್, ಮೈಂಡ್ ಯುವರ್ ಟಂಗ್. ಈ ರೀತಿ ಮಾತುಗಳನ್ನೆಲ್ಲ ನಿಮ್ಮ ಮಗನ ಹತ್ರ ಇಟ್ಕೊಳ್ಳಿ, ಈ ದೀಪ ಹತ್ತಿರ ಅಲ್ಲ ಎಂದಳು ಧಿಮಾಕಿನಿಂದ. ತಾಯಿಗೆ ಅವಳು ಎದುರು ವಾದಿಸಿದ್ದು ಹಿಡಿಸಲಿಲ್ಲ ಧೀರಜ್ಗೆ. ಮನೆ ಈಗಾಗಲೇ ರಣರಂಗವಾಗಿದೆ. ಪರಿಸ್ಥಿತಿ ಈಗಾಗಲೇ ಕೈ ಮೀರಿ ಹೋಗಿದೆ. ಅದನ್ನು ಸರಿಪಡಿಸಲು ಒದ್ದಾಡುತ್ತಿದ್ದಾನೆ. ಇನ್ನೀಗ ಇವಳು ಹೊಸ ಸಮಸ್ಯೆ ತಂದಿಟ್ಟರೆ ಆ ಶಿವನೇ ಧರೆಗಿಳಿದು ಬರಬೇಕಷ್ಟೆ. ಕಾಳಮ್ಮನವರ ರೌದ್ರಾವತಾರಕ್ಕೆ ತೆರೆ ಎಳೆಯಲು. ದೀಪ ಎಂದು ಗದರಿದವನ ಕೆನ್ನೆಗೆ ಮತ್ತೊಂದು ಏಟು ಬಿದ್ದಿತ್ತು ಕಾಳಮ್ಮನವರ ಕಡೆಯಿಂದ ಉಡುಗೊರೆಯಾಗಿ. ಆ ಏಟನ್ನ ನಿರೀಕ್ಷೆ ಮಾಡದಿದ್ದವನು ಕಣ್ಣು ಪಿಳಿಪಿಳಿ ಮಾಡಿ ತಾಯಿಯತ್ತ ನೋಡಿದನು. ಕೈ ಮಾತ್ರ ಕೆನ್ನೆ ಮೇಲೆ ಇತ್ತು. ಈಗ ಬಂದ್ಬಿಟ್ಟ ದೀಪಾ ಅಂದ್ಕೊಂಡು ಅಮಿಕೊಂಡು ನಿಂತ್ಕೊಳ್ಳ ಸುಮ್ಕೆ. ಉತ್ರನ ಪೌರುಷ ಒಲೆ ಮುಂದೆ ಅಂದಂಗೆ ಇಡೀ ಊರ್ ಜನರ ಮುಂದೆ ನನ್ನ ಮರುವಾದಿ ಊರು ದಾಸಯ್ಯನಂಗೆ ಹೊಂಟೋಯ್ತಿದ್ರೆ ನೋಡ್ಕೊಂಡು ಸುಮ್ಕೆ ಇದ್ದವನು ಈಗ ಮನೆಯವ್ರ ಮುಂದೆ ಬಂದ್ಬಿಟ್ಟ ಏನೋ ದೊಡ್ಡದಾಗೆ ಮಗ ಅನ್ನಿಸ್ಕೊಂಡು ಎಂದು ಶ್ರೀದವರು ದೀಪಾಳತ್ತ ತಿರುಗಿ, ನೀ ದೀಪನಾರು ಆಗಿರು, ಕೋಪನಾರು ಆಗಿರು, ಇದು ನನ್ ಮನೆ, ನಾನ್ ಈ ಮನೆ ಯಜಮಾನಿ. ನಾನು ಯೋನ್ ಹೇಳ್ತೀನೋ ಅದನ್ನೆಲ್ಲ ನೀವುಗಳು ಕೇಳಲೇಬೇಕು. ಅಲ್ಲಮ್ಮಿ, ನೋಡೋಕೆ ಒಳ್ಳೆ ಸಂಪ್ರದಾಯಸ್ಥರ ಮನೆ ಮಗಳು ತರ ಕಾಣ್ತೀಯೆ. ಪಿರುತಿ ಮಾಡಿ ಹೆತ್ತಪ್ಪನ ಎದುರು ಹಾಕೊಂಡು ಆ ಯಪ್ಪನ ಮನಸ್ಸಿಗೆ ನೋವು ಮಾಡಿ ಈ ನಾಲಾಯಕ್ ನನ್ನ ಮಗನನ್ನ ಲಗ್ನ ಮಾಡಿ ನೀನೇನ್ ಸಾಧಿಸ್ದೆ? ಈಟಕ್ಕು ಅಂಥದ್ದೇನ್ ಕಂಡೆ ಅಂತ ಇವನನ್ನ ಕಟ್ಕೊಂಡೆ? ನೋಡೋದಕ್ಕೆ ರಾಗಿ ಮುದ್ದೆ ಉಂದ್ಕೊಂಡು ತಿಂದ್ಕೊಂಡು ಪಸಂದಾಗಿ ಮೈಕಟ್ಟು ಇಟ್ಕೊಂಡವನೆ, ಒಸಿ ಚೆನ್ನಾಗವನೆ ಅಂತ ಬುದ್ದೋಗ್ಬಿಟ್ಟಿಯಾ ಇವನವರಂಗೆ ಆಟಕ್ಕೆ ಎಂದು ಸೊಂಟದ ಮೇಲೆ ಅವರು ಕೈಯಿಟ್ಟು ಕೇಳಿದರೆ ಏನು ಉತ್ತರಿಸಬೇಕು ಎಂದು ತೋಚದೆ ತಬ್ಬಿಬ್ಬಾದಳು ದೀಪ. ಮತ್ತೇನು ಅವಳ ಬಳಿ ಮಾತನಾಡಲು ಹೋಗದವರ ದೃಷ್ಟಿ ಹೋಗಿದ್ದು ಮನೋಜ್ನ ಮೇಲೆ. ಇನ್ನೀಗ ತಾನು ಸತ್ತೆ ಎಂದುಕೊಂಡನು ಹುಡುಗ. ಅವರು ಅವನ ಮುಂದೆ ಬಂದು ನಿಂತರೆ ಭಯದಿಂದ ಬೆವೆತು ತೊಪ್ಪೆಯಾದನು. ಏನಪ್ಪಾ ಮನೋಜ, ಏನೋ ಚಿಕ್ಕಂದಿಂದ ನೋಡ್ಕೊಂಡು ಬಂದಿರೋ ಹುಡುಗ ಒಳ್ಳೆಯವನಂತ ನಂಬಿದ್ರೆ ಆ ಬೇವರ್ಸಿ ನನ್ನ ಮಗನ ಜೊತೆ ಸೇರ್ಕೊಂಡು ನೀನುವೆ ನಂಗೆ ಮೋಸ ಮಾಡ್ಬಿಟ್ಟಿಯಲ್ಲಪ್ಪ. ಇಸ್ಯ ಹಿಂಗಿಂಗವ್ವ ಅಂತ ಒಂದು ಫೋನ್ ಗೀನು ಮಾಡಿ ಮುಂಚೆನೇ ಹೇಳ್ತಾ ಇರ್ತಿದ್ದಿದ್ರೆ ಆ ಹೆಣ್ಮಗೆ ಜೀವನನಾದ್ರೂ ಹಾಳಾಗೋದು ತಪ್ತಾ ಇತ್ತಲ್ಲಪ್ಪ. 10 ಜನರ ಮುಂದೆ ಹೋಗ್ತಾ ಇದ್ದ ನನ್ನ ಮರುವಾದಿನಾರು ಉಳಿತಾ ಇತ್ತಲ್ಲ.
ಎಂದವರು ಭಾವುಕವಾಗಿ ನುಡಿದರೆ ದೀಪಾಳ ಪಕ್ಕ ನಿಂತಿದ್ದ ಧೀರಜ್ನ ಎದೆಗೆ ಈಟಿಯಿಂದ ಇರಿದ ಹಾಗಾಗಿತ್ತು. ಅವರ ಪ್ರಶ್ನೆಗೆ ಏನು ಉತ್ತರಿಸಬೇಕು ಎಂದು ತೋಚದೆ ಪರದಾಡಿದವನು ತಲೆ ತಗ್ಗಿಸಿದನು ಮನೋಜ್. ತಾನು ಕೂಡ ಈ ತಪ್ಪಿನಲ್ಲಿ ಪಾಲುದಾರ ಎಂಬ ಪಾಪ ಪ್ರಜ್ಞೆ ಕಾಡಲು ಶುರುವಾಯಿತು. ಇವತ್ತಿಗೆ ಇದೆಲ್ಲ ಕೊನೆ ಆಗಿ ಬಿಡ್ಬೇಕು. ನಾನು ಹೊಡೆದ್ರುವೆ ಬೈದ್ರುವೆ ಆಗಿರೋದನ್ನ ಬದಲಾಯಿಸೋಕೆ ನನ್ನಿಂದ ಸಾಧ್ಯ ಇಲ್ಲ. ಅದ್ಯಾವ್ರು ಹೆಂಗೆ ನಡೆಸ್ತಾನೋ ಹಂಗೆ ನಡ್ಕೊಂಡು ಹೋಗೋದು ಆಟೆಯ ನನ್ನ ಕೆಲಸ. ಇಷ್ಟನೋ ಕಷ್ಟನೋ ಇವನು ಆ ಹುಡ್ಗಿನ ಲಗ್ನ ಮಾಡ್ಕೊಂಡು ಕರ್ಕೊಂಡು ಬಂದವನೆ. ಇವತ್ತಿಂದ ಅವಳುವೆ ಭಾಗ್ಯನಂಗೆ ಈ ಮನೆ ಕಿರಿ ಸೊಸೆ. ಈ ಸಂಸಾರಕ್ಕೆ ಮನೆಗೆ ಸೇರ್ಕೊಂಡವಳು. ಯಾರ ಮ್ಯಾಗೆ ಅತಿಯಾದ ನಂಬಿಕೆ ಇಟ್ಟಿದ್ನೋ ಅವರೇ ನನ್ನ ಕುತ್ತಿಗೆನ ಕೊಯ್ದು ಬಿಟ್ರು. ಕುತ್ತಿಗೆ ಕೊಯ್ಯೋಕೆ ಚಾಕು ಹರಿತ ಮಾಡಿ ಕೊಟ್ಟಿರೋರು ಕೂಡ ನನ್ನವರೇ ಅನ್ನೋ ಇಸ್ಯ ನಂಗೆ ಶಾನೆ ನೋವು ಕೊಡ್ತಾ ಐತೆ ಎಂದವರ ಆ ಕೊನೆಯ ಮಾತುಗಳು ಭಾಗ್ಯ ಶ್ರೀನಿವಾಸ ಇಬ್ಬರ ಎದೆಗೂ ನೇರವಾಗಿ ಚುಚ್ಚಿತ್ತು. ತಕ್ಷಣ ತನ್ನ ಕಣ್ಣೀರನ್ನು ಒರೆಸಿಕೊಂಡವರು ಆಗಿದ್ದಾತು, ಅದನ್ನೆಲ್ಲ ಮರ್ತು ಇನ್ನಾದ್ರೂ ಒಗ್ಗಟ್ಟಿನಿಂದ ಜೀವನ ನಡೆಸಿ, ಏನೇ ಸಮಸ್ಯೆ ಬಂದ್ರೂ ಮುಕ್ತವಾಗಿ ಮನೆಯವ್ರ ತಾವ ಹೇಳ್ಕೊಳ್ಳಿ. ಅದನ್ನು ಬಿಟ್ಟು ಸಂಸಾರ ದಿಸ್ಯನ ಬೀದಿಗೆ ತರಬೇಡಿ. ನಾಳೆ ಶಾಸ್ತ್ರಿಗಳನ್ನು ಕರೆಸಿ ಮುಂದೆ ಮಾಡಬೇಕಾಗಿರೋದ್ರ ಬಗ್ಗೆ ಮಾತಾಡ್ತೀನಿ ಎಂದ ಕಾಳಮ್ಮನವರು ಅಲ್ಲಿಂದ ಸರಿದು ಹೋದರೆ ತುಸು ಮಟ್ಟಿಗೆ ಬಿಗುಡಾಯಿಸಿಕೊಂಡಿದ್ದ ಪರಿಸ್ಥಿತಿ ಸಡಿಲವಾಗಿ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಆಗಿತ್ತು. ಧೀರು, ಬರ್ತೀನ್ ಕಣೋ ಎಂದ ಮನೋಜ್ ಅಲ್ಲಿಂದ ಸರಿದು ಹೋದನು. ಧುಮುಕುಡುತ್ತಲೇ ಮನೆಯೊಳಗಡೆ ಕಾಲಿಟ್ಟ ಜಗದೀಶ್ ರಾವ್ರವರು ಕೋಪದಿಂದ ಕೆಂಡಾಮಂಡಲವಾಗಿದ್ದರು. ಮಗಳ ಮದುವೆ ತನ್ನ ಇಷ್ಟದ ವಿರುದ್ಧವಾಗಿ ನಡೆದ ರೀತಿಯನ್ನು ನೆನಪಿಸಿಕೊಂಡಾಗ ಅವರ ರಕ್ತ ಕುದಿಯುತ್ತಿತ್ತು. ಈಗಲೂ ಆ ಎಲ್ಲ ದೃಶ್ಯ ಅವರ ಕಣ್ಣಿಗೆ ಕಟ್ಟಿದಂತಿದೆ. ಅದಾವ ಗಳಿಗೆಯಲ್ಲಿ ಧೀರಜ್ ಅವಳ ಜೀವನಕ್ಕೆ ಕಾಲಿಟ್ಟನು. ಅಲ್ಲಿಂದ ತಂದೆ ಮಗಳು ಇಬ್ಬರ ಜೀವನಕ್ಕೂ ಒಂದಲ್ಲ ಒಂದು ವಿಷಯದಲ್ಲಿ ಏಟು ಬೀಳುತ್ತಾ ಹೋಗಿತ್ತು. ಮನೆಯೊಳಗಡೆ ಬಂದವರೇ ಕೋಪದಿಂದ ಕಣ್ಣಿಗೆ ಕಂಡ ಎಲ್ಲ ವಸ್ತುಗಳನ್ನು ನೆಲಸಮ ಮಾಡಿಬಿಟ್ಟಿದ್ದರು. ಅಷ್ಟಾದರೂ ಅವರ ಕುದಿಯುತ್ತಿದ್ದ ರಕ್ತ ತಣ್ಣಗಾಗಲಿಲ್ಲ. ಮಗಳನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದವನನ್ನ ಹೇಗಾದರೂ ಮಾಡಿ ಭೂಮಿ ಮೇಲಿನಿಂದಲೇ ಕಳಿಸಬೇಕು ಎಂದು ದೃಢ ನಿರ್ಧಾರ ಮಾಡಿದವರು ಫ್ರಿಡ್ಜ್ನಲ್ಲಿ ತುಂಬಿಸಿಟ್ಟಿದ್ದ ತಣ್ಣಗಿನ ನೀರನ್ನು ತೆಗೆದು ಒಂದೇ ಉಸಿರಿನಲ್ಲಿ ಕುಡಿದು ಮುಗಿಸಿಬಿಟ್ಟರು. ತುಸು ಹೊತ್ತಾದ ನಂತರ ಮನೆಯೊಳಗಡೆ ಕಾಲಿಟ್ಟಿದ್ದರು ಆ ಮನೆಯ ಮಹಾಲಕ್ಷ್ಮಿ ಭವಾನಿಯವರು. ಅವರಿಗೆ ಜೊತೆಯಾಗಿದ್ದು ದೀಪಾಳ ಗೆಳತಿ ಶಿಲ್ಪ. ಮನೆಯೊಳಗಡೆ ಕಣ್ಣು ಹಾಯಿಸಿದವರಿಗೆ ಮನೆಯೆಲ್ಲ ಅಸ್ತವ್ಯಸ್ತ ಆಗಿರುವುದು ಕಂಡಿತ್ತು. ಕ್ಷಣ ಮಾತ್ರದಲ್ಲೇ ಇದು ಯಾರ ಕೆಲಸ ಎಂಬುದು ಕೂಡ ತಿಳಿದು ಹೋಯಿತವರಿಗೆ. ಅಷ್ಟರಲ್ಲಿ ಜಗದೀಶ್ ರವರು ಅಡುಗೆ ಕೋಣೆಯಿಂದ ಹೊರಬಂದರು. ಮಡದಿಯ ಹಣೆಗೆ ಕಟ್ಟಿದ್ದ ಪಟ್ಟಿ ಕಂಡು ತಾನು ಅವರನ್ನ ಕೋಪದಲ್ಲಿ ಕಲ್ಲಿನ ಮೇಲೆ ದೂಡಿ ಹಾಕಿದ ನೆನಪಾಯಿತು. ಆದರೂ ಅವರನ್ನ ಪಶ್ಚಾತ್ತಾಪ ಕಾಡಲಿಲ್ಲ. ಕೋಪದಿಂದ ಹುಂಕರಿಸಿದವರು ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ತಿರಸ್ಕಾರದ ನೋಟ ನೆಟ್ಟರು ಭವಾನಿ. ನೀನು ಹೋಗಮ್ಮ ಮನೆಗೆ ಎಂದರು ತನ್ನ ಕೈ ಹಿಡಿದು ನಿಂತಿದ್ದವಳನ್ನ ಕುರಿತು. ಪರವಾಗಿಲ್ಲ ಆಂಟಿ, ಬನ್ನಿ ಕೂತ್ಕೊಳ್ಳಿ ಎಂದವಳೆ ಅವರನ್ನ ಕುಳ್ಳಿರಿಸಿ ಅಡುಗೆ ಕೋಣೆಗೆ ಹೋಗಿ ಕುಡಿಯಲು ನೀರು ತಂದುಕೊಟ್ಟಳು. ಅವಳತ್ತ ಕಿರುನಗೆ ನಕ್ಕವರು ನೀರು ಕುಡಿದು ಲೋಟವನ್ನ ಬದಿಗಿಟ್ಟರು. ದೀಪನ ಫೋನ್ ಮನೆಯಲ್ಲೇ ಇದೆಯಮ್ಮ, ಧೀರಜ್ ತೆಗೆದಿಡೋದಕ್ಕೆ ಹೇಳಿದ್ದ, ಆದ್ರೆ ಅವಳ ಬಟ್ಟೆ ಬರೆ ಎಲ್ಲನೂ ಇಲ್ಲೇ ಇದೆ ಎಂದರು ಭವಾನಿ ಅದೇನನ್ನೋ ಜ್ಞಾಪಿಸಿಕೊಳ್ಳುತ್ತಾ. ಅದ್ರ ಬಗ್ಗೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಆಂಟಿ. ಧೀರಜ್ ಸರ್ ಈಗಾಗಲೇ ನಂಗೆ ಕಾಲ್ ಮಾಡಿ ಎಲ್ಲ ವಿಷಯ ತಿಳಿಸಿದ್ದಾರೆ. ನಾನು ಅವಳ ಬಟ್ಟೆಗಳನ್ನು ಜೋಡಿಸಿ ಪ್ಯಾಕ್ ಮಾಡಿ ಮನೆಗೆ ತೆಗೊಂಡು ಹೋಗ್ತೀನಿ. ನಾಳೆ ಅವರ ಫ್ರೆಂಡ್ ಮನೋಜ್ ಅವರು ಬಂದು ತೆಗೊಂಡು ಹೋಗ್ತಾರೆ ಎಂದಳು ಶಿಲ್ಪ. ಅವಳ ಮಾತಿಗೆ ನಸುನಕ್ಕವರು. ಸದ್ಯ ದೀಪ ಇನ್ನಾದ್ರೂ ಒಳ್ಳೆ ಬುದ್ಧಿ ಕಲಿತು ಒಳ್ಳೆ ದಾರಿಗೆ ಬಂದ್ರೆ ಅಷ್ಟೇ ಸಾಕು. ನಂಗೆ ದುರಹಂಕಾರ, ಮದ, ಹಠ ಇದಾವುದು ಜೀವನದಲ್ಲಿ ಮುಖ್ಯ ಅಲ್ಲ ಅನ್ನೋದು ಅವಳಿಗೆ ಅರ್ಥ ಆಗ್ಬೇಕು ಎಂದರು ಗಂಭೀರವಾಗಿ. ಖಂಡಿತ ಅದನ್ನೆಲ್ಲ ಧೀರಜ್ ಸರ್ ಅರ್ಥ ಮಾಡಿಸ್ತಾರೆ ಬಿಡಿ ಆಂಟಿ. ನೀವೀಗ ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದಕ್ಕೆ ಹೋಗಬೇಡಿ. ನಾನು ಅವಳ ರೂಮ್ಗೆ ಹೋಗಿ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ಎಂದವಳೆ ನೇರವಾಗಿ ದೀಪಾಳ ಕೋಣೆಗೆ ಹೋಗಿ ಅವಳ ಬಟ್ಟೆಗಳನ್ನು ಲಗೇಜ್ನಲ್ಲಿ ಪ್ಯಾಕ್ ಮಾಡಿಕೊಂಡವಳು ಹಾಲ್ಗೆ ಬಂದಳು. ಆಂಟಿ, ನಾನಿನ್ನು ಬರ್ತೀನಿ, ಯೋಚನೆ ಮಾಡಬೇಡಿ. ಟೈಮ್ಗೆ ಮಾತ್ರೆ ತಗೊಳ್ಳಿ, ರೆಸ್ಟ್ ಮಾಡಿ ಎಂದವಳೆ ಭವಾನಿ ಅವರಿಗೆ ಧೈರ್ಯ ತುಂಬಿ ಅಲ್ಲಿಂದ ಸರಿದು ಹೋದಳು. ಕಾಳಮ್ಮನವರು ಅಲ್ಲಿಂದ ಜಾಗ ಖಾಲಿ ಮಾಡುತ್ತಿದ್ದ ಹಾಗೆ ಮನೆಯ ತುಂಬ ನಿಶ್ಶಬ್ದ ಆವರಿಸಿಕೊಂಡಿತ್ತು. ಯಾರಿಗೂ ಮಾತನಾಡಲು ಮನಸ್ಸಿಲ್ಲ. ತುಸು ಹೊತ್ತಿನ ನಂತರ ಧೀರಜ್ನ ಬಳಿ ಬಂದ ಶ್ರೀನಿವಾಸ, ಯೋಚನೆ ಮಾಡಬೇಡ ಕಲ್ಲ, ಅವ್ವ ನೋಡೋಕಷ್ಟೇ ಹೊರಟು, ಆದ್ರೆ ಅವಳು ಮನಸ್ಸು ತುಂಬ ಮೃದು, ಒಂಥರ ಹಲಸಿನಕಾಯಿ ಇದ್ದಂಗೆ. ಹೊರಗಡೆ ಚುಚ್ಚೋ ಮುಳ್ಳು ಇದ್ರೂನುವೆ ಒಳಗಡೆ ಸಿಹಿ. ಈಟೆಲ್ಲ ಹೇಳವಳನ್ಯಾಕೆ ಅವಳು ನಿನ್ನನ್ನು ಕ್ಷಮಿಸವಳೆ ಅಂತ ಅರ್ಥ ಕಳ್ಳ. ಅವಳಿಗೆ ಮುಂಚೆ ಏಟು ಪಿರುತಿ ನಿನ್ಮ್ಯಾಗೆ ಇತ್ತೋ ಆಟೆ ಪಿರುತಿ ಈಗಲೂ ಐತೆ. ಅದೇ ತೋರಿಸ್ಕೊಳ್ಳೋಕೆ ಹಠ ಬಿಡ್ತಾ ಇಲ್ಲ ಆಟೆಯ ಎಂದನು. ಹೌದು ಕಳ್ಳ, ಅತ್ತೆ ಒಂದು ಮನಸ್ಸು ಹೆಂಗೆ ಅಂತ ನಿಂಗೆ ಗೊತ್ತಿಲ್ವಾ? ಮಗ ಹಿಂಗೆ ಮಾಡವನಲ್ಲ ಅಂತ ಒಸಿ ಕೋಪ ಮಾಡ್ಕೊಂಡವರೇ ಆಟೆ. ಸ್ವಲ್ಪ ದಿನ ಕಳೀಲಿ, ಎಲ್ಲ ಸರಿ ಹೋಗ್ತದೆ, ಯೋಚನೆ ಮಾಡಬೇಡ
ಎಂದು ತಾನೂ ಧೈರ್ಯ ತುಂಬಿದಳು ಭಾಗ್ಯ. ತದನಂತರ ಇಬ್ರೂ ಅಲ್ಲಿಂದ ಸರಿದು ಹೋದರೆ ಅವರ ಹಿಂದೆಯೇ ಗೌರಿ ಗಣೇಶ ಕೂಡ ಹೊರಟರು. ಇದೀಗ ಅಲ್ಲಿ ಅವರಿಬ್ಬರನ್ನ ಬಿಟ್ಟರೆ ಬೇರಾರೂ ಇಲ್ಲ. ದೀಪಾಳತ್ತ ಸುಡುನೋಟ ಬೀರಿದವನು ಅಲ್ಲಿಂದ ನೇರವಾಗಿ ತನ್ನ ಕೋಣೆಯತ್ತ ಮುಖ ಮಾಡಿದರೆ ಕೋಪದಿಂದ ಹಲ್ಲು ಕಚ್ಚಿದ ದೀಪ ಕೂಡ ಅವನ ಬೆನ್ನ ಹಿಂದೆಯೇ ಹೋದಳು. ನಿಂಗೇನ್ ತಲೆ ಕೆಟ್ಟಿದ್ಯಾ? ನಿನ್ ಪಾಡಿಗೆ ನೀನು ಬಂದ್ರೆ ಏನರ್ಥ? ನಿನ್ ರೂಮ್ ಯಾವ್ದಂತ ನಂಗೆ ಹೇಗೆ ಗೊತ್ತಾಗ್ಬೇಕು? ಕೇಳಿದಳು ಕೋಪದಿಂದ. ಅವನು ಹಾಗೆ ತನ್ನನ್ನು ಒಬ್ಬಳನ್ನೇ ಬಿಟ್ಟು ಬಂದಿದ್ದು ಅವಳ ಈ ಕೋಪಕ್ಕೆ ಕಾರಣ. ಅದು ಕೇವಲ ನೆಪವಷ್ಟೇ. ಮಾತನಾಡಲಿಲ್ಲ ಅವನು. ರೇಗಿತ್ತು ಅವಳಿಗೆ. ಹಲೋ ಮಿಸ್ಟರ್ ಧೀರಜ್ ಗೌಡ, ತಮ್ಮ ಹತ್ರನೇ ಮಾತಾಡ್ತಿರೋದು ಎಂದಳು ಚಿಟಿಕೆ ಹೊಡೆದು. ಉತ್ತರಿಸಲಿಲ್ಲ ಅವನು. ನೇರವಾಗಿ ಬಾಗಿಲ ಬಳಿ ಬಂದವನು ಬಾಗಿಲನ್ನು ಭದ್ರಪಡಿಸಿ ಅವಳತ್ತ ತಿರುಗಿದನು. ಅವಳು ಹುಬ್ಬು ಸಂಕುಚಿಸಿ ಅವನನ್ನೇ ದಿಟ್ಟಿಸಿದರೆ ತಟ್ಟನೆ ಅವಳ ಕಪಾಳಕ್ಕೆ ಬಾರಿಸಿ ಬಿಟ್ಟನು ಹುಡುಗ. ಏನು ನಡೆಯಿತೆಂದೇ ತೋಚಲಿಲ್ಲ ಅವಳಿಗೆ. ಅವನ ಏಟಿಗೆ ಕೆನ್ನೆ ಹಿಡಿದುಕೊಂಡವಳು, ಹೇ ಈಡಿಯಟ್, ಯಾಕೋ ಹೊಡೆದೆ ಕೇಳಿದಳು. ಪ್ರಶ್ನೆಗೆ ಉತ್ತರ ಎಂಬಂತೆ ಮತ್ತೊಂದು ಏಟು ಬಿದ್ದಿತ್ತು ಅವಳ ಕೆನ್ನೆಗೆ. ಮಿಸ್ಟರ್ ಧೀರಜ್, ದಿಸ್ ಇಸ್ ಟೂ ಮಚ್. ವೈ ಆರ್ ಯು ಸ್ಲಾಪಿಂಗ್ ಮೀ? ಯು ಡೋಂಟ್ ಹ್ಯಾವ್ ದಟ್. ಮಾತು ಮುಂದುವರಿಸುವ ಮುನ್ನವೇ ಪಟಾರ್ ಪಟಾರ್ ಎಂದು ಬಾರಿಸಿ ಬಿಟ್ಟನು ಧೀರಜ್. ಏಟಿನ ತೀವ್ರತೆಗೆ ಕೆನ್ನೆ ಹಿಡಿದು ಮಂಚದ ಮೇಲೆ ಕುಸಿದು ಬಿದ್ದವಳಿಗೆ ಮೂರು ಲೋಕ ಸುತ್ತಿದ ಅನುಭವ. ಆದರೂ ಅದನ್ನು ಅವನ ಮುಂದೆ ತೋರಿಸಿಕೊಂಡು ಸೋಲು ಒಪ್ಪಿಕೊಳ್ಳಲು ತಯಾರಿಲ್ಲದವಳು ಬಾಲ ತುಳಿದ ಹಾವಿನಂತೆ ಕೆರಳಿ ನಿಂತಳು. ಎಷ್ಟು ಧೈರ್ಯ ನಿಂಗೆ? ನನ್ನ ಮೇಲೇನೆ ಕೈ ಮಾಡ್ತಾ ಇದ್ಯಾ? ನಿನ್ನ ಸಾವಿಗೆ ನೀನೇ ಇನ್ವಿಟೇಷನ್ ಕೊಟ್ಟು ಇನ್ವೈಟ್ ಮಾಡ್ಕೊಳ್ತಾ ಇದ್ಯಾ ಧೀರಜ್? ಇದರ ಪರಿಣಾಮ ನೆಟ್ಟಗಿರಲ್ಲ. ಡ್ಯಾಡ್ಗೆ ಒಂದು ಫೋನ್ ಮಾಡಿದ್ರೆ ಸಾಕು, ನಿನ್ನನ್ನ ಇಲ್ಲ ಬಿಡ್ತಾಳೆ. ಹುಷಾರ್. ಕೋಪದಿಂದ ತೋರು ಬೆರಳು ತೋರಿಸಿ ನಾಲೆಗೆ ಹರಿಬಿಟ್ಟಳು. ಅವಳ ಮಾತು ಎಳ್ಳಷ್ಟು ಹಿಡಿಸಲಿಲ್ಲ ಅವನಿಗೆ. ಅವಳ ತೋರು ಬೆರಳಿನ ಸಮೇತ ಕೈಯನ್ನು ತಿರುಚಿ ಬೆನ್ನ ಹಿಂದೆ ಮಾಡಿದನು. ನೋವಿನಿಂದ ಚೀರಿ ಕಣ್ಣು ಮುಚ್ಚಿದಳು. ನಿಮ್ಮಪ್ಪ ಏನು ಯಮ ಸ್ಪೆಷಲ್ ಆಗಿ ಅಪಾಯಿಂಟ್ ಮಾಡಿಕೊಂಡಿರೋ ಸೆಕೆಂಡ್ ಹ್ಯಾಂಡ್ ಚಿತ್ರಗುಪ್ತನ ಅಥವಾ ಯಮನ ಕ್ಲೋಸ್ ಫ್ರೆಂಡಾ? ನೀನು ಹೇಳಿದ ತಕ್ಷಣ ನನ್ನನ್ನು ಯಮಲೋಕಕ್ಕೆ ಕಳಿಸೋದಕ್ಕೆ ಮುಚ್ಚೆ ಬಾಯಿ ಸಾಕು, ಕಂಡಿದ್ದೀನಿ. ನೀನು ಹೆಣ್ಣೆ ಅಲ್ಲ ಗಣೆ, ಹಿಡಿಂಬೆ. ಎಂಥ ಮಾತುಗಳೆಲ್ಲ ನಿನ್ನ ಬಾಯಿನಲ್ಲಿ ಬರುತ್ತೆ? ತಾಳಿ ಕಟ್ಟಿದ ಮರುಕ್ಷಣನೇ ಗಂಡನ ಆಯಸ್ಸು ಮುಗಿದು ಹೋಗಲಿ ಅಂತ ಬೇಡಿಕೊಳ್ತಾ ಇರೋ ಮೊದಲನೇ ಹೆಣ್ಣು ನೀನೇ ಇರಬೇಕು ಈ ಪ್ರಪಂಚದಲ್ಲಿ. ನಿನ್ನಂಥ ಹೆಣ್ಣು, ನಿನ್ನ ಅಪ್ಪನಂಥ ತಂದೆ ಇಬ್ರು ಕೂಡ ಒಳ್ಳೆ ಬೆಳೆಗಳ ನಡುವೆ ಇರೋ ಕೆಟ್ಟ ಕಳೆಗಿಡಗಳ ಹಾಗೆ. ನಿಮ್ಮಂಥವರನ್ನ ಬುಡ ಸಮೇತ ಕಿತ್ತು ಬಿಸಾಕದೆ ಹೋದ್ರೆ ಉಳಿದ ಹೆಣ್ಣು ಮಕ್ಕಳಿಗೂ ಕೆಟ್ಟ ಹೆಸರು ಎಂದನು. ಮುಂದುವರಿಯುವುದು. ತುಂಬ ಅಂದರೆ ತುಂಬ ಗ್ಯಾಪ್ ಕೊಟ್ಟು ಮತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ದಿನಗಳ ಹಿಂದೆ ಅಷ್ಟೇ ಪೋಸ್ಟ್ ಕೂಡ ಮಾಡಿದ್ದೆ. ಅದಕ್ಕೆ ನೀವು ತೋರಿಸಿದಂತಹ ಪ್ರೀತಿ ಪ್ರೋತ್ಸಾಹ ನೋಡಿನೇ ನಾನು ಆ ರೆಸ್ಪಾನ್ಸ್ ನೋಡಿನೇ ಇನ್ನು ಸ್ಟಾರ್ಟ್ ಮಾಡಬೇಕು, ಅವರನ್ನು ಕಾಯಿಸಬಾರ್ದು ಓದುಗರಾದ ನಿಮ್ಮನ್ನಂತ ಹೇಳಿ ನಾನು ಸ್ಟಾರ್ಟ್ ಮಾಡಿರೋದು. ನಿಮ್ಮ ಪ್ರೋತ್ಸಾಹ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಮ್ ಬ್ಯಾಕ್ ಮಾಡಿದ್ದೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ನೀವು 1-2 ವಾಕ್ಯದಲ್ಲಿ ನಿಮ್ಮ ಮನಸ್ಸಿನ ಭಾವನೆ ಅಥವಾ ಅಭಿಪ್ರಾಯಗಳನ್ನು ಹೇಳ್ಕೊಂಡ್ರೆ ನನಗೂ ಖುಷಿ ಆಗುತ್ತೆ. ಕೇಳ್ತಾ ಇದ್ದಾರೆ, ಇಷ್ಟು ದಿನ ಬಿಟ್ಟಾದ್ಮೇಲೂ ವಿಡಿಯೋ ನೋಡ್ತಾ ಇದ್ದಾರೆ, ಇನ್ನೂ ಡೈಲಿ ಅಪ್ಲೋಡ್ ಮಾಡಬೇಕನ್ನೋ ಹುಮ್ಮಸ್ಸು ಬರುತ್ತೆ. ಸೊ ಐ ಹೋಪ್ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಪ್ರೀತಿ ವಿಶ್ವಾಸ ಅಂತ ನಂಬಿಕೆ ಸುಳ್ಳು ಮಾಡಲ್ಲ ಅನ್ನೋ ನಂಬಿಕೆ ಇದೆ ನನಗೆ. ನೋಡೋಣ. ಥ್ಯಾಂಕ್ ಯು.